ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ರಾಜ್ಯದಲ್ಲಿ ಎರಡನೇ ಹಂತದ ಚುನಾವಣೆ ನಡೀತಾ ಇರುವಂಥದ್ದು. ಇವತ್ತು ಶಿರ್ಸಿಯಲ್ಲಿಯೂ ಕೂಡ ಮತದಾನ ನಡೀತಾ ಇದೆ. ಶಿರ್ಸಿಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಕೂಡ ತಮ್ಮ ಕುಟುಂಬ ಸಮೇತರಾಗಿ ಬಂದು ಮತವನ್ನು ಚಲಾಯಿಸಿದ್ದಾರೆ. ಆದರೆ ಅದರ ಜೊತೆಗೆ ಅವರ ಪುತ್ರಿ, ಮೂರನೇ ಪುತ್ರಿ ಶ್ರೀಲಕ್ಷ್ಮಿ ಕೂಡ ಈ ಬಾರಿ ಮೊದಲ ಮತವನ್ನು ಚಲಾಯಿಸಿದ ಸಂಭ್ರಮದಲ್ಲಿದ್ದಾರೆ. ಅವ್ರನ್ನ ಕೂಡ ಮಾತಾಡ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ. ಮೊದಲ ಮತದಾನವನ್ನು ಚಲಾಯಿಸಿದ್ರಿ. ಒಂದು ಕಡೆ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ತಂದೆ ಅಭ್ಯರ್ಥಿಯಾಗಿದ್ದಾರೆ, ಮತ್ತೊಂದು ಕಡೆ ನೀವು ಮೊದಲ ಮತವನ್ನು ಚಲಾಯಿಸಿದ್ರಿ. ಯಾವ ಥರ ಖುಷಿ ಇದೆ? ನನಗೆ ತುಂಬ ಖುಷಿ ಆಗ್ತಾ ಇದೆ. ಫಸ್ಟ್ ಟೈಮ್ ಓಟ್ ನನ್ನ ಅಪ್ಪಂಗೆ ಹಾಕಿ ಅದರಿಂದ ಮೋದಿಯವರನ್ನು 3ನೇ ಸಲ ಪ್ರಧಾನಿಯನ್ನಾಗಿ ಕಾಣುವಂಥ ಕನಸನ್ನು ಎಲ್ಲರೂ ಕಂಡಿದ್ದಾರೆ. ಹಾಗೂ ಅವರು ಮತ್ತೆ ಪ್ರಧಾನಿ ಆಗ್ತಾರೆ, ನಮ್ಮ ಅಪ್ಪನೂ ಮೋದಿಯವರ ಕೆಳಗಿರ್ತಾರೆ ಅಂತ ಹೇಳ್ತೀನಿ. ಈಗ ಎಷ್ಟೋ ಜನ ಯುವಕರು ಇರ್ತಾರೆ, 18ನೇ ವರ್ಷ ಆದ ತಕ್ಷಣ ಅದನ್ನ ರಿಜಿಸ್ಟರ್ ಮಾಡಿಕೊಂಡು ಓಟ್ ಹಾಕಬೇಕು ಅನ್ನೋವಂಥ ಗಮನಕ್ಕೆ ಹೋಗಲ್ಲ. ಆದರೆ ನೀವು 18 ವರ್ಷ ಆಗ್ತಾ ಇದ್ದಂಗೆ ಕಳೆದ 1 ತಿಂಗಳು 2 ತಿಂಗಳು ಹಿಂದೆ 18 ವರ್ಷ ತುಂಬಿತು ಅಂತ ಕೇಳಿದ್ವಿ. ತಕ್ಷಣ ಅದನ್ನ ರಿಜಿಸ್ಟ್ರೇಷನ್ ಮಾಡಿಕೊಂಡು ಓಟ್ ಹಾಕಿದ್ರ. ನಿಮ್ಮಂಥ ಯುವಕರಿಗೆ ಏನು ಹೇಳಿಕ್ಕೆ ಬಯಸ್ತೀವಿ? ಎಲ್ಲರೂ ಕಡ್ಡಾಯವಾಗಿ ತಮ್ಮ ಹಕ್ಕನ್ನು ಚಲಾಯಿಸಬೇಕು. ಇದು ಭಾರತೀಯನಾಗಿ ಒಂದು ಅವರ ಹಕ್ಕಾಗಿದೆ. ಕಡ್ಡಾಯವಾಗಿ ಎಲ್ಲರೂ ಓಟ್ ಹಾಕಬೇಕು ಅಂತ ಕೇಳ್ತೇನೆ. ಈಗ ತಂದೆನೇ ಅಭ್ಯರ್ಥಿ ಇದ್ರು, ಯಾರಿಗೆ ಓಟ್ ಹಾಕಿದ್ರಿ ನೀವು? ಮೊದಲಿಂದ ಅನ್ಕೊಂತಿದ್ರ ಓಟು ಬಂದ ತಕ್ಷಣ ಪಪ್ಪಗೆ ಮೊದಲು ಓಟ್ ಹಾಕ್ಬೇಕು ಆ ಥರ ಅನ್ಕೋತಿದ್ರು? ಹೌದು, MLA ಎಲೆಕ್ಷನ್ ಇದ್ದಾಗಲೂ ನಂಗೊಂದು ಆಸೆ ಇತ್ತು. ಇದ್ರೀಗ MP ಎಲೆಕ್ಷನ್ನೇ ಸಿಕ್ತು. ನನ್ನ ಫಸ್ಟ್ ವೋಟ್ ನನ್ನ ಅಪ್ಪಂಗೆ ಆಯಿತು. ನಿಮ್ಮ ಪುಣ್ಯಕ್ಕೆ ಅವರು ಕಳೆದ 6 ಬಾರಿ ಕೂಡ ವಿಧಾನಸಭೆಯಿಂದ ಚುನಾಯಿತರಾಗ್ತಿದ್ರು. ಈ ಬಾರಿ ಲೋಕಸಭೆಯಲ್ಲಿ ನಿಂತಿದ್ದಾರೆ. ಈ ಲೋಕಸಭೆಗೆ ನಿಮ್ಗೆ 18 ವರ್ಷ ತುಂಬಿದೆ, ನಿಮಗೆ ವೋಟಿಂಗ್ ಪವರ್ ಕೂಡ ಬಂದಿದೆ. ಹಾಗಾಗಿ ಖುಷಿ ಆಯ್ತಾ? ಹೌದು, ತುಂಬ ಖುಷಿ ಆಯಿತು. ವಿಧಾನಸಭೆಯಲ್ಲಿ ಆಗಲಿಲ್ಲ, ಆದರೂ ಲೋಕಸಭೆಗೆ ನನ್ನ ಫಸ್ಟ್ ವೋಟು ಅಪ್ಪಂಗೆ ಹಾಕುವಂಗಾಯಿತು, ಹಾಗೂ ಮೋದಿಗೂ ಹಾಕುವಂಗಾಯಿತು ಅಂತ ಖುಷಿ ಆಯಿತು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇದಿಷ್ಟು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಪುತ್ರಿ ಶ್ರೀಲಕ್ಷ್ಮಿ ಅವರು ತಮ್ಮ ಮೊದಲ ಮತವನ್ನು ಚಲಾಯಿಸಿದ ಬಳಿಕ ಹೇಳ್ತಿರುವಂಥ ಮಾತು. ವಿಡಿಯೋ ಜರ್ನಲಿಸ್ಟ್ ಸಾಯಿ ಕಿರಣ್ ಜೊತೆ ಹರ್ಷ ಸಿರ್ಸಿ, ವಿಸ್ತಾರ ನ್ಯೂಸ್, ಶಿರ್ಸಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.